ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರೆಲ್ರಿಗೂ ಒಂದು ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಸ್ವಲ್ಪ ಹಬ್ಬಕ್ಕೆ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ವ ಸ್ನೇಹಿತರೆ, ಅಡುಗೆ ರೂಮನ್ನು ನಾನು ಯಾವ ರೀತಿ ಕ್ಲೀನ್ ಮಾಡಿಕೊಂಡೆ ಅನ್ನೋದು ಸ್ವಲ್ಪ ಮೇಲಿಂದ ಮೇಲೆ ತೋರಿಸ್ತೀನಿ ಸ್ನೇಹಿತರೆ. ಹಾಗೆಯೇ ಒಂದು ಸಾಂಬಾರು ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಮನೆ ಕ್ಲೀನಿಂಗ್ ಕೆಲಸ ಅಂತ ಬಂದರೆ ಸ್ನೇಹಿತರೆ, ಮೊದಲಿಗೆ ನಮ್ಮ ಹೆಣ್ಮಕ್ಳಿಗೆ ತಲೆಗೆ ಬರುವಂಥದ್ದು ಸ್ನೇಹಿತರೆ, ಬೆಡ್ರೂಮನ್ನು ಕ್ಲೀನ್ ಮಾಡಬೇಕಾ, ಅಡುಗೆ ರೂಮನ್ನು ಕ್ಲೀನ್ ಮಾಡಬೇಕಾ, ಈ ರೀತಿಯಾಗಿ ಯೋಚನೆ ಬರ್ತಾ ಇರುತ್ತೆ ಸ್ನೇಹಿತರೆ. ಯಾಕಂದರೆ ಎರಡು ರೂಮ್ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ ಸ್ನೇಹಿತರೆ. ನೋಡಿ, ಕರೆಂಟ್ ಹೋಯ್ತು. ಮಳೆ ಬರೋದಕ್ಕೆ ಏನಂದರೆ ಹನಿ ಬರೋದಕ್ಕೆಲ್ಲ ಪ್ರಾರಂಭ ಆಗ್ತಾಯಿತ್ತಲ್ವ, ಹಾಗಾಗಿ ಕರೆಂಟ್ ಹೋಗೋದು ಬರೋದು ಈ ರೀತಿಯಾಗಿ ಮಾಡ್ತಾಯಿತ್ತು ಸ್ನೇಹಿತರೆ. ಇಲ್ಲೆಲ್ಲ ಮೇಲ್ಗಡೆ ಅಂತಂದ್ರೆ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಲ್ವ ಸ್ನೇಹಿತರೆ, ಹಾಗಾಗಿ ಅದೆಲ್ಲ ಏನು ತೆಗ್ದಿಲ್ಲ. ಮತ್ತು ನೆಕ್ಸ್ಟ್ ಯುಗಾದಿ ಹಬ್ಬ ಕ್ಲೀನ್ ಮಾಡೋ ಟೈಮಿಗೆ ತೆಗ್ಕೊಂಡ್ರೆ ಆಗುತ್ತೆ ಅಂತೇಳಿ ಅದರಲ್ಲೂ ಗ್ರೈಂಡರು, ಹಾಗೆಯೇ ಆ ಕಡೆ ಇನ್ನೊಂದು ಬಾಕ್ಸಲ್ಲೆಲ್ಲ ಇನ್ನೂ ಚಿಕ್ಕ ದೊಡ್ಡ ಪಾತ್ರೆಗಳೆಲ್ಲ ಹಾಕಿಟ್ಟಿದ್ದೀನಿ ಸ್ನೇಹಿತರೆ. ಅದೆಲ್ಲ ಇವಾಗಂತೂ ತಕ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ಹಾಗೆ ಬಿಟ್ಟಿದ್ದೀನಿ. ಮೇಲಿಂದ ಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿಯಾಗಿ ಎಲ್ಲ ಕಡೆನೂ ಫಸ್ಟಿಗೆ ಎಲ್ಲ ಜಾಡು ಎಲ್ಲ ತೆಕ್ಕೊಂಡ್ಬಿಟ್ಟು ನಂತರದಲ್ಲಿ ಪರಕೆಯನ್ನು ತೊಗೊಂಡ್ಬಿಟ್ಟು ಅದರಿಂದ ಒಂದು ಸಲ ಎಲ್ಲ ಕ್ಲೀನಾಗಿ ಗುಡಿಸ್ಕೊಳ್ಳೋದು. ನಂತರದಲ್ಲಿ ಒಂದು ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಸೋಪ್ ಆಯಿಲ್, ನೀರೊಳಗೆ ಒಂದು ಬಕೆಟಲ್ಲಿ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಸೋಪ್ ಆಯಿಲ್ ಹಾಕ್ಬಿಟ್ಟು ಬಟ್ಟೆ ತೊಗೊಂಡು ಒಂದೆರಡು ಸಲ ಚೆನ್ನಾಗಿ ಹಿಂಡ್ಕೊಂಡು ಒರೆಸ್ಕೊಂಡು ಬಂದ್ವಿ ಅಂತಂದರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ. ನಾನು ಪ್ರತಿ ಸಲ ಕ್ಲೀನ್ ಮಾಡೋ ಟೈಮಿಗೂ ಹೀಗೇ ಕ್ಲೀನ್ ಮಾಡುವಂಥದ್ದು. ಹಾಗೆಯೇ ಟೈಲ್ಸ್ ಎಲ್ಲ ಇರುತ್ತಲ್ವ, ಅದಕ್ಕೂ ಅಷ್ಟೇ ನಾವು ಅದೇ ರೀತಿಯಾಗಿ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಫಸ್ಟು ಸ್ವಲ್ಪ ನಾವು ನೆಲ ಒರೆಸೋ ಟೈಮಿಗೆಲ್ಲ ಯಾವ ರೀತಿಯಾಗಿ ಒರೆಸ್ತೀವಿ ನೋಡಿ, ಸೇಮ್ ಅದೇ ರೀತಿಯಾಗಿಯೇ ಸ್ನೇಹಿತರೆ. ಯಾಕಂದರೆ ಧೂಳು ಎಲ್ಲ ಕುಂತಿರುವಂಥದ್ದೆಲ್ಲ ಕ್ಲೀನಾಗಿ ಬರುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ ಈ ರೀತಿಯಾಗಿ ಒರೆಸ್ಕೊಳ್ಳೋ ಅಂಥದ್ದು ಸ್ನೇಹಿತರೆ. ಇನ್ನೊಂದು ಏನಪ್ಪ ಅಂತಂದರೆ ಸ್ನೇಹಿತರೆ, ನಾವು ಮನೆ ಕ್ಲೀನ್ ಮಾಡಬೇಕು ಅಂದಾಗ ಅಡುಗೆ ಮನೆಯಿಂದ ಪ್ರಾರಂಭ ಮಾಡಬೇಕಾ ಕ್ಲೀನಿಂಗು, ಅಥವಾ ಬೆಡ್ರೂಮಿಂದ ಅಂತಂದರೆ ತುಂಬಾ ಇದಾಗ್ತಾ ಇರುತ್ತೆ. ಏನಕ್ಕಪ್ಪ ಅಂತಂದರೆ, ಅಡುಗೆ ಮನೆಯಲ್ಲಿ ಅಂತ ಅಂದಾಗ ತುಂಬಾ ಪಾತ್ರೆಗಳು ಇಟ್ಕೊಂಡಿರ್ತೀವಿ ಸ್ನೇಹಿತರೆ. ಅದರಲ್ಲಂತೂ ನಾನಂತೂ ತುಂಬ ಪಾತ್ರೆಗಳು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಪ್ಲೇಟ್ ಆ ಪ್ಲೇಟ್, ಈ ಕುಕ್ಕರ್ ಆ ಕುಕ್ಕರ್, ಇದು ಡಬ್ಬಿ ಅದು ಡಬ್ಬಿ, ಅದು ಇದು ಅಂತೇಳಿ ತುಂಬ್ಕೊಂಡ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲೂ ಈಗ ಸ್ವಲ್ಪ ಎಲ್ಲ ಎತ್ತಿಟ್ಬಿಟ್ಟಿದೆ ಸ್ನೇಹಿತರೆ. ಈ ಮನೆಗೆ ಬಂದಾಗಿಂದ ಸ್ವಲ್ಪ ಎಲ್ಲ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಗೊಂಡು ಉಳಿದಿದ್ದೆಲ್ಲ ಮೇಲೆ ಎತ್ತಿಟ್ಟಿದ್ದೀನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಡಬ್ಬಿ, ಆದರೂ ತುಂಬೋಗಿದೆ. ಮತ್ತು ಈ ಬೆಡ್ರೂಮಲ್ಲಿ ಒಂದೆರಡು ಡಬ್ಬಿಗಳು ಬಾಕ್ಸ್, ಅದರಲ್ಲೂ ಎಲ್ಲ ತುಂಬೋಗಿದೆ ಸ್ನೇಹಿತರೆ. ಏನು ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ. ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ, ಸ್ವಲ್ಪ ಎಲ್ಲ ಎತ್ತಿಟ್ಟವೆಲ್ಲ ತಗೊಂಡ್ಬಿಟ್ಟಿದ್ದೀನಿ. ಏನಕ್ಕಂದರೆ ಈ ಯೂಟ್ಯೂಬ್ ಪ್ರಾರಂಭ ಮಾಡಿದ ಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ, ಹಾಗೆಯೇ ಪಾತ್ರೆ ಆಗ್ಬೋದು, ಒಂದು ಪ್ಲೇಟೇ ಆಗ್ಬೋದು, ಯಾವುದೇ ಆಗಲಿ ಬೇಕಾಗ್ತಾ ಇರುತ್ತೆ ಸ್ನೇಹಿತರೆ. ಯಾರೋ ಒಬ್ಬರು ಕಮೆಂಟ್ಸ್ ಮಾಡಿದರು ಸ್ನೇಹಿತರೆ, ನೀವು ನಿಮ್ಮ ಕುಕ್ಕರ್ ನೋಡಿದ್ರೆ ಈ ಕುಕ್ಕರ್ ಇಷ್ಟಿದೆ, ಅದರಲ್ಲಿ ನೋಡಿದ್ರೆ ಇಷ್ಟೊಂದು ಇದನ್ನು ಮಾಡಿದ್ದೀರಾ, ನೀವು ಮಾಡಿದ್ದು ಸರಿ ಇಲ್ಲ ಅಂತೇಳಿ. ಹಾಗಾಗಿ ಪ್ರತಿಯೊಂದನ್ನು ನಾವೇನು ಮಾಡ್ತಾ ಇರ್ತೀವಿ ಅದನ್ನೆಲ್ಲನೂ ಗಮನಿಸ್ತಾ ಇರ್ತಾರೆ ಸ್ನೇಹಿತರೆ. ಇಷ್ಟರಲ್ಲಿ ದೊಡ್ಡದ್ರಲ್ಲಿ ಯಾರೂ ಇದು ಮಾಡೋದಕ್ಕೆ ಹೋಗೋದಿಲ್ಲ, ಚಿಕ್ಕದಿರುತ್ತಲ್ವ ಅಂಥದನ್ನೇ ಕಂಡುಹಿಡ್ದು ಹೇಳ್ತಾ ಇರ್ತಾರೆ. ಏನು ಮಾಡೋದಕ್ಕಾಗಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಯಾವ ರೀತಿಯಾಗಿರಬೇಕೋ ಆ ರೀತಿಯಾಗಿ ಇರಬೇಕಾಗುತ್ತೆ. ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ, ನಾವು ಹಾಕುವಂಥ ಬಟ್ಟೆಗಳು, ನಾವಿರುವಂಥ ರೀತಿ, ಅದಕ್ಕೂ ತುಂಬಾ ಕಮೆಂಟ್ಸ್ಗಳು ಕೊಡ್ತಾರೆ ಸ್ನೇಹಿತರೆ. ನನಗಂತೂ ಹೆಚ್ಚಿಗೆ ಯಾರು ಡೈರೆಕ್ಟಾಗಿ ಈ ರೀತಿಯಾಗಿ ಇದ್ರ ಬಗ್ಗೆ ಅಂದ್ರೆ ಯೂಟ್ಯೂಬಲ್ಲಿ ಬಂದುಬಿಟ್ಟು ಯಾರೋ ಕಮೆಂಟ್ಸ್ ಇದು ಮಾಡೋದಿಲ್ಲ. ಆದರೆ ಫೋನ್ ಮಾಡಿದಾಗ ಮಾತ್ರ ಎಲ್ಲರೂ ಬೈತಾ ಇರ್ತಾರೆ, ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಬಟ್ಟೆ ನಿನಗೆ ಚೆನ್ನಾಗಿರೋ ಹಾಕ್ಕೊಳ್ಳೋದಕ್ಕೆ ಏನಾಗಿದೆ ನಿನಗೆ, ನಮ್ಮ ತಂಗಿಯರು ಬೈತಿರ್ತಾರೆ. ಹಾಗೆ ನಮ್ಮ ಅಮ್ಮ ಹೇಳ್ತಾ ಇರುತ್ತೆ, ಅದೇ ಏನು ಬಟ್ಟೆ ಹಾಕ್ಕೊಂಡಿರ್ತೀಯಮ್ಮ ಯಾವಾಗಲೂ, ಬೇರೆವೆಲ್ಲ ಹಾಕೋ ಚೆನ್ನಾಗಿರೋವೆಲ್ಲ ತಗೋ ಅಂತೇಳಿ. ನನಗೇನಂದ್ರೆ ಸ್ನೇಹಿತರೆ, ನೋಡೋಣ ಅದರಿಂದಲೂ ಏನಾದರೂ ಸ್ವಲ್ಪ ನಮಗಿದು ಬಂದಾಗ ಅನ್ನೋದು ಒಂದು ರೀತಿ. ಹಾಗೆಯೇ ಬಟ್ಟೆಗಳು ಈಗಿರೋದೆಲ್ಲ ಏನು ಮಾಡಬೇಕು ಹೇಳಿ ಸ್ನೇಹಿತರೆ. ಹಾಗಾಗಿ ಅದನ್ನೇ ಇದು ಮಾಡ್ತಾಯಿರ್ತೀನಿ. ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ನಾವೊಂದು ಏನು ಸಾರ್ವಜನಿಕ ಇದ್ರಾಗೆ ನಾವು ಕಾಣಿಸ್ಕೊಂಡ್ವಿ ಅಂತ ಅಂದಾಗ ಖಂಡಿತವಾಗ್ಲೂ ಎಲ್ಲರೂ ಒಂದೊಂದು ಮಾತುಗಳು ಆಡ್ತಾ ಇರ್ತಾರೆ. ಏನು ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಪಾತ್ರೆಗಳು ವಿಚಾರಲ್ಲೂ ಸೇಮ್ ಬಟ್ಟೆ ವಿಚಾರದಲ್ಲಿ ಯಾವ ರೀತಿ ಬರುತ್ತೋ, ಪಾತ್ರೆನೂ ಅಷ್ಟೇ, ಮನೆ ವಿಚಾರದಲ್ಲೂ ಅಷ್ಟೇ ಸೇಮ್ ಅದೇ ರೀತಿಯಾಗಿ ಎಲ್ಲದನ್ನು ಹಾಗೇ ಬರುತ್ತೆ ಸ್ನೇಹಿತರೆ. ಎಲ್ಲ ಬೇಕು ಅಂತೇಳಿ ಇಟ್ಕೊಂಡಿರ್ತೀನಿ. ನೋಡಿ, ಈ ಡಬ್ಬಿಗಳಂತೂ ಎಲ್ಲ ಎಷ್ಟು ಇಟ್ಕೊಂಡಿದ್ದೀನಿ ಅಂದರೆ, ಒಂದರಲ್ಲಿ
ಮೂರು ಡಬ್ಬಿ ಖಾರ ಸಾಂಬಾರಕ್ಕೆ 3 ಡಬ್ಬಿ ಬೇಕು ಸ್ನೇಹಿತರೆ. ಒಂದು ಬಂದುಬಿಟ್ಟು ಹುರಿದಿರೋ ಅಂಥದ್ದು ಬಿಸಿ ಸಾಂಬಾರು, ಹಾಗೆಯೇ ಒಂದು ಹಸಿ ಸಾಂಬಾರು ಪುಡಿದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ದೊಡ್ಡ ಡಬ್ಬಿಯಲ್ಲಿ ಇಟ್ಕೊಂಡಿದ್ದಲ್ದೇ ಅಡುಗೆ ಮಾಡೋ ಹತ್ರ ಇಟ್ಕೊಂಡಿರ್ತೀನಲ್ಲ, ಇದು ಅರ್ಧ kg ಇಡಿಸುತ್ತೆ ಸ್ನೇಹಿತರೆ. ಹಾಗಾಗಿ ಒಂದರಲ್ಲಿ ಖಾರದ ಪುಡಿ, ಒಂದರಲ್ಲಿ ಬಿಸಿ ಸಾಂಬಾರ ಅಂದರೆ ಹುರಿದಿರ್ತೀವಲ್ವ ಅದು, ಹಾಗೆಯೇ ಒಂದು ಹಸಿ ಸಾಂಬಾರು ಪುಡಿದು, ಹಾಗೆಯೇ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಸಕ್ಕರೆ, ಟೀ ಪುಡಿ, ಕಾಫಿ ಪುಡಿ, ಅರಿಶಿಣ ಪುಡಿ, ಈ ರೀತಿಯಾಗಿ ಎಲ್ಲವನ್ನು ಹಾಕಿಟ್ಕೊಂಡಿರ್ತೀವಿ. ಏನಕ್ಕಪ್ಪ ಅಂದರೆ ಅಡುಗೆ ಮಾಡೋ ಟೈಮಿಗೆ ಬೇಗ ಸಿಗ್ತಾ ಇರಬೇಕಲ್ಲ ಸ್ನೇಹಿತರೆ. ಹಾಗಾಗಿ ಮೊನ್ನೆ ಉದ್ದಿನಬೇಳೆ ಈ ರೀತಿಯಾಗಿ ಕಾಳು ತೊಗೊಂಡು ಬಂದಿದ್ರು, ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ಅದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲದನ್ನು ಹಾಕಿಟ್ಕೊಳ್ಬೇಕು ಸ್ನೇಹಿತರೆ, ಯಾವುದಿಲ್ಲ ಅಂತಂದ್ರೆ ನಡೆಯಲ್ಲ. ಹಾಗೆಯೇ ಹಿಟ್ಟಿಗೆ 3 ಡಬ್ಬಿ 4 ಬೇಕು. ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಅಂತೇಳಿ ನೋಡಿ ಎಲ್ಲ ಜೋಡಿಸ್ಕೊಂಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನಾನು ಎಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಸ್ನೇಹಿತರೆ. ಯಾವಾಗ ಮಳೆ ಬರೋದಕ್ಕೆ ಪ್ರಾರಂಭ ಆಯಿತು, ಹಾಗೆಯೇ ಕರೆಂಟು ಹೋಗೋದು ಬರೋದು ಈ ರೀತಿಯಾಗಿ ಮಾಡ್ತಾಯಿತ್ತಲ್ಲ, ಹಾಗಾಗಿ ನಾನು ಅದೆಲ್ಲ ಶೇರ್ ಮಾಡ್ಕೊಳ್ಳಿಲ್ಲ. ಇಷ್ಟನ್ನು ಶೇರ್ ಮಾಡ್ಕೊಂಡಿದ್ದೀನಿ. ನೋಡೋಣ, ನಿಮ್ಗೆ ಯಾರಿಗಾದ್ರೂ ಇಷ್ಟ ಇತ್ತು ಕಿಚನ್ ಏನು ಟೂರ್ ಮಾಡಿ ಅಂದರೆ ಖಂಡಿತ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ನಾನೇನು ದೊಡ್ಡದಾಗೆಲ್ಲ ಏನಿದ್ರು ಮಾಡ್ಕೊಂಡಿಲ್ಲ, ಸಿಂಪಲ್ಲಾಗೆ ಸ್ನೇಹಿತರೆ ಇರುವಂಥದ್ದು. ಸಿಂಪಲ್ಲಾಗಿದೆ ಸ್ನೇಹಿತರೆ. ನನ್ನ ಅಡುಗೆ ರೂಮ್ ಬಂದುಬಿಟ್ಟು ಈ ರೀತಿಯಾಗಿ ಎಲ್ಲ ಕಾಣಿಸ್ತಾ ಇದೆ ಸ್ನೇಹಿತರೆ. ಇಲ್ಲಿ ಹುರುಳಿಕಾಳು ಸಾಂಬಾರು ಮಾಡೋದಕ್ಕೆ ಸ್ನೇಹಿತರೆ, ಹಳ್ಳಿ ಊರುಗಳ ಕಡೆಯಲ್ಲಿ, ನಮ್ಮೂರ ಕಡೆ ಎಲ್ಲ ಅರ್ಧಾಂಬ್ರ ಅಂತ ಮಾಡ್ತಾರೆ ಸ್ನೇಹಿತರೆ. ಆ ಸಾಂಬಾರು ಮಾಡೋಣ ಅಂತೇಳಿ ಮುದ್ದೆ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಅನ್ನಕ್ಕೂ ಎಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಮೊಳಕೆ ಹುರುಳಿಕಾಳು ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಹಾಕ್ಕೊಳ್ಬೋದು, ನಾನು ಸೈಡಿಗೆ ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿಕಾಯನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ನೀರನ್ನು ಸೇರಿಸ್ಬಿಟ್ಟು ಒಂದು 3 ವಿಸಿಲ್ ಮಾಡಿಸ್ಕೊಳ್ಳೋಣ ಸ್ನೇಹಿತರೆ. ನಿಮಗೆ ಎಷ್ಟು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಿದ್ದೀನಿ ಸ್ನೇಹಿತರೆ. ನೋಡಿ, ಇದನ್ನು ಒಂದು 2 ರಿಂದ 3 ವಿಸಿಲ್ ಮಾಡಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಬೇಕಂದ್ರೆ ನೀವು ಇದನ್ನು ಹುರಿದ್ಬಿಟ್ಟು ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಬೋದು. ಬೇಯಿಸಿ ಹಾಕಿದ್ರೆ ಅದೊಂಥರ ಸಾಂಬಾರು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಮಾಡಿಸ್ಕೊಳ್ತೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿದ್ದೀನಿ, ಒಂದು 3 ವಿಸಿಲ್ ಮಾಡಿಸ್ಕೊಳ್ತೀನಿ ಸ್ನೇಹಿತರೆ. ಮಳೆ ತುಂಬ ಬರ್ತಾ ಇದೆ, ಹಾಗಾಗಿ ಕರೆಂಟ್ ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಬೇಗ ಇದನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ. ಏನೇನು ಹಾಕ್ಕೊಂಡಿದ್ದೀನಿ ಅಂತೇಳಿ ತೋರಿಸೋದಕ್ಕೆ ಆಗಲಿಲ್ಲ ಸ್ನೇಹಿತರೆ. ಇದಕ್ಕೆ ನೋಡಿ ಫುಲ್ ಮಳೆ ಬರ್ತಾ ಇದೆ, ಬೇಗ ಹಾಕ್ಕೊಂಡ್ಬಿಟ್ಟು ಆಮೇಲೆ ಹೇಳ್ತೀನಿ ಸ್ನೇಹಿತರೆ. ಮತ್ತು ಕರೆಂಟ್ ಹೋಯ್ತಂದ್ರೆ ಕಷ್ಟ ಆಗುತ್ತೆ. ನಾನು ಇದನ್ನು ರುಬ್ಕೊಂಡೆ ಸ್ನೇಹಿತರೆ, ಕರೆಂಟೂ ಹೋಯ್ತು. ಈಗ ಒಗ್ಗರಣೆ ಹಾಕ್ತೀನಿ, ಕತ್ಲಾಗಿದೆ ನೋಡಿ ಸ್ನೇಹಿತರೆ. ತುಂಬ ಜೋರು ಬರ್ತಾ ಇದೆ, ಇದು ನೋಡಿತಾ ಇದೆಯಲ್ಲ, ಕಾಣಿಸ್ತಾ ಇದೆ ನೋಡಿ ನಿಮಗೆ. ಕರೆಂಟ್ಗಳು ಹೋಯ್ತು ಸ್ನೇಹಿತರೆ. ಫುಲ್ಲು ಜೋರು ಅಂದರೆ ಜೋರಿದೆ, ಕಾಣಿಸ್ತಾ ಇದೆ ನೀರು ಬೀಳ್ತಾ ಇರೋದು. ಫುಲ್ಲು ಜೋರಿದೆ. ಪುಣ್ಯಕ್ಕೆ ಹಾಕ್ಕೊಂಡೆ ಅಷ್ಟೇ, ಮಿಕ್ಸಿಯಲ್ಲಿ ಮಾಡ್ಕೊಂಡ್ಬಿಟ್ಟೆ, ಇಲ್ಲ ಅಂದಿರೋ ತುಂಬ ಕಷ್ಟ ಆಗ್ತಿದೆ. ಇಲ್ಲಿ ಒಗ್ಗರಣೆಗೆ ಅದೇ ಕುಕ್ಕರಲ್ಲೇ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆಯೇ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಮಳೆ ಅಂತೂ ಫುಲ್ ಜೋರಾಗಿ ಬರ್ತಾ ಇದೆ ಸ್ನೇಹಿತರೆ. ಅದಕ್ಕೆ ತಕ್ಕಂಗೆ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡು ಸಾಂಬಾರು ಜೊತೆ ಊಟ ಮಾಡ್ತಾಯಿದ್ರೆ ತುಂಬಾ ಸೂಪರಾಗಿರುತ್ತೆ. ಸವಿತಾ ಯಾವಾಗ ನೋಡಿದ್ರು ಬರೀ ರಾಗಿ ಮುದ್ದೆ ಬಗ್ಗೆನೇ ಹೇಳ್ತಾರೆ ಅಂತ ನಿಮ್ಗೆ ಅನ್ನಿಸ್ಬೋದು ಸ್ನೇಹಿತರೆ. ಈಗ ಎಣ್ಣೆ ಬಿಸಿಯಾಗಿದೆಯಲ್ಲ, ಈಗ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ನೋಡಿ, ಮಳೆ ದನಿದು ಇಲ್ಲಿನ ತನಕ ಸುಡಿಯುತ್ತೆ ಸ್ನೇಹಿತರೆ. ಕಿಟಕಿ ಓಪನ್ ಮಾಡಿಬಿಟ್ರೆ ಮಳೆ ಬರುತ್ತೆ. ನಿಮ್ಗೆ ಈ ಕಡೆಯಿಂದ ಬರ್ತಾ ಇದೆಯಲ್ಲ, ಹಾಗಾಗಿ ಸಿಡಿತಾ ಇದೆ ಎಣ್ಣೆಯೆಲ್ಲ, ಮಳೆ ಎಣ್ಣೆಯೆಲ್ಲ. ಸದ್ಯ ಮಳೆ ಬರಲಿ ಸ್ನೇಹಿತರೆ. ತುಂಬಾ ಬಿಸಿಲು ಅಂದರೆ ವಿಪರೀತ ಬಿಸಿಲು, ಸೆಕೆ ಬೇರೆ ಆಗ್ತಾಯಿತ್ತು. ಈರುಳ್ಳಿ ಎಲ್ಲ ಈಗ ಬೆಂದಿದೆ ಸ್ನೇಹಿತರೆ. ಈಗ ಖಾರದ್ದನ್ನು ರುಬ್ಕೊಂಡಿದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ಏನಿಲ್ಲ ಸ್ನೇಹಿತರೆ, ಹಸಿಮೆಣ್ಸಿಕಾಯಿ ಎಲ್ಲ ಕಾಳು ಜೊತೆನೇ ಬೇಯಿಸ್ಕೊಂಡಿರ್ತೀವಲ್ಲ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ನೀವು ಬೇಕಂದರೆ ಹುರಿದು ಹಾಕ್ಕೊಳ್ತೀವಿ ಅನ್ನೋದಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆಯೇ ಕಾಳು ಜೊತೆನೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಂತರದಲ್ಲಿ ಬೇಯಿಸ್ಕೊಂಡಿದ್ದಂಥ ಸ್ವಲ್ಪ ಕಾಳು, ಸ್ವಲ್ಪ ಅಂದರೆ ಒಂದು ಹಿಡಿಯುವಷ್ಟು ಸ್ನೇಹಿತರೆ,
ಚೆನ್ನಾಗಿರುತ್ತೆ ಸಾಂಬಾರು. ಅದಕ್ಕೋಸ್ಕರ ಹಾಗೆಯೇ ಕಾಳು ಬೇಯಿಸ್ಕೊಂಡಿರುವಂಥದ್ದು, ಹಸಿಮೆಣಸಿಕಾಯಿ, ಒಂದು ಟೊಮೊಟೊ ಹಾಕಿ ಬೇಯಿಸ್ಕೊಂಡಿದ್ದಲ್ವ ಅದು. ನಂತರದಲ್ಲಿ ಸ್ವಲ್ಪ ಜೀರಿಗೆ, ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ ಎಲ್ಲದು ಹಸಿದೇನೆ ಹಾಕ್ಕೊಳ್ಬೇಕು ಸ್ನೇಹಿತರೆ. ಫ್ರೈ ಮಾಡಿ ಈ ರೀತಿ ಏನು ಹಾಕ್ಕೊಳ್ಳೋಗಿಲ್ಲ. ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಏನು ಸಾಂಬಾರು ಪುಡಿ ಇರುತ್ತಲ್ವ ಅದು, ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ ಇನ್ನೇನು ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ಸೇರಿಸ್ಕೊಳ್ಳೋಗಿಲ್ಲ. ಇಷ್ಟೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಅದೇ ಕಟ್ಟಿರುತ್ತಲ್ವ ಕಾಳು ಬೇಯಿಸ್ಕೊಂಡಿದ್ದಂಥ ನೀರು, ಆ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಹಾಕ್ಬಿಟ್ಟು ರುಬ್ಕೊಳ್ಬೇಕು ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಮುದ್ದೆ ಜೊತೆಗೆ. ಇದು ಜೊತೆಗೆ ಆ ಹುಳ್ಳಿ ಕಾಳದ ಹಪ್ಪಳ ಬರುತ್ತಲ್ವ ಅದು ಏನಾದರೂ ನೆಂಚಿಕೆಗೆ ಸೈಡಿಗೆ ಇತ್ತಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬಂದು. ಈಗ ನಾನು ಮುದ್ದೆ ಮಾಡ್ತೀನಿ ಸ್ನೇಹಿತರೆ. ಇದ್ರ ಜೊತೆಗೆ ಮಳೆ ಬರ್ತಾಯಿದೆ. ಎಷ್ಟು ಮಧ್ಯಾಹ್ನದಿಂದನೇ 3 ಗಂಟೆ 3:30ಇಂದನೂ ಮಳೆ ಬರೋ ಥರನೇ ಇದನ್ನು ಮಾಡ್ತಾಯಿತ್ತು ಸ್ನೇಹಿತರೆ. ಈಗಂದರೆ ಫುಲ್ಲು ಜೋರಾಗಿದೆ. ಸಾಂಬಾರು ಇದಕ್ಕೆ ಉಪ್ಪು ಎಲ್ಲ ಕರೆಕ್ಟ್ ಇದೆ ಸ್ನೇಹಿತರೆ. ಇದನ್ನು ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಸ್ನೇಹಿತರೆ, ಅಷ್ಟೇ. ಬಿಸಿ ಬಿಸಿಯಾದ ರಾಗಿ ಮುದ್ದೆ ಜೊತೆಗೆ ಬಿಸಿ ಬಿಸಿಯಾಗಿರುವಂಥ ಸಾಂಬಾರು ಸೂಪರಾಗಿರುತ್ತೆ ಸ್ನೇಹಿತರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ತುಮಕೂರು ಕಡೆ ಅಂತೂ ಖಂಡಿತವಾಗ್ಲೂ ಎಲ್ಲರೂ ಮಾಡ್ತಾರೆ ಸ್ನೇಹಿತರೆ. ಈ ಸಾಂಬಾರು ಬಂದುಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ತುಮಕೂರು ಏನು ಚಿತ್ರದುರ್ಗದ ಕಡೆನೂ ಎಲ್ಲ ಮಾಡ್ತಾರೆ ಸ್ನೇಹಿತರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ.